ಭಾನುಶ್ರೀ JT ಅಂತೇಳಿ. ಓಕೆ, ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನಿಮ್ಮ ಅನಿಸಿಕೆ, ಇವಾಗ ಯಾವ ರೀತಿ ನೀವು ರೆಡಿಯಾಗಿದ್ದೀರಾ ಮತ್ತು ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಒಂದೆರಡು ಎಕ್ಸಾಂಪಲ್. ಸರ್, ನಾವೀಗ 1 ವೀಕಿಂದಲೇ ರೆಡಿ ಆಗ್ತಾ ಇದ್ದೀವಿ ಸರ್. ಚಿತ್ರದುರ್ಗದ ವಸ್ತು ಸಂಗ್ರಹಾಲಯದ ಬಗ್ಗೆ ಯಾವ ರೀತಿ ಇತಿಹಾಸ ಇತ್ತು, ಸಂಸ್ಕೃತಿ ಹೆಂಗಿತ್ತು, ಅಲ್ಲಿನ ನಾಣ್ಯಗಳು, ಅಲ್ಲಿನ ಶಾಸನಗಳು, ವೀರಗಲ್ಲುಗಳು ಮತ್ತು ಅಲ್ಲಿ ಇರ್ತಕ್ಕಂತಹ ಮಹಾಸತಿ ಕಲ್ಲುಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಸರ್. ಅವ್ರು ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದು ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ಅವರು ಕ್ವಶನ್ ಕೇಳಿದ ರೀತಿ ನಾವು ಉತ್ತರಿಸೋಕ್ಕೆ ರೆಡಿ ಇದ್ದೀವಿ ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಅನಿಸುತ್ತೆ ಇವ ಬಗ್ಗೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ಓಕೆ, ಏನು ಕೇಳ್ತಾರೆ ಅಂತ ಎಕ್ಸೈಟ್ಮೆಂಟ್ ಇದೆ. ಓಕೆ, ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ರೆಡಿ ಆಗಿದೆಯಾ? ಎಷ್ಟು ದಿನ ರೆಡಿ ಇದೆ? ಒಂದು ವೀಕಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ? ಯಾವ ಕ್ವಶನ್ ಕೇಳಿದ್ರು ಹೇಳ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ, ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟಿಗೆ ನಡೆಯೋ ತರಹನೇ ನಮಗೂ ಇವತ್ತು ದಾವಣಗೆರೆ ಯೂನಿವರ್ಸಿಟಿಯಿಂದ ವೈವೋ ಅಂತ ಬರ್ತಾರೆ. ಅಂದರೆ ನಾವು ಮಾಡಿರೋ ಪ್ರಾಜೆಕ್ಟ್ನ ಚೆಕ್ ಮಾಡಿ ಅದ್ರಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ, ಅದರಿಂದ ನಮಗೇನು ಉಪಯೋಗ, ನಾವು ಬೇರೆಯವ್ರಿಗೆ ಏನು ಉಪಯೋಗ ಹೇಳ್ಬೋದು, ಸಲಹೆನ ನೀಡ್ಬೋದು ಅನ್ನೋ ಕಾರಣ ನಮಗೆ ಕೇಳಕ್ಕೆ ಬರ್ತಾರೆ. ಆ ಕಾರಣದಿಂದ ನಿಮಗೇನು ಉಪಯೋಗ ಅಂತ ಕೇಳ್ತಾರೆ. ಹಂಗೆ ಅದೇ ಥರನೇ ಒಬ್ಬೊಬ್ಬರಿಗೇನೆ ಅಟೆಂಡೆನ್ಸ್ ಪ್ರಕಾರ ಪ್ರತಿಯೊಬ್ಬರು ಒಳಗಡೆ ಹೋಗಿ ಸರ್ ವೈವೋ ಅಂತ ಮಾಡ್ತಾರೆ. ಪ್ರತಿಯೊಬ್ಬರು ಒಳಗಡೆ ಹೋಗಿ ಅವರು ಫಸ್ಟು ನಮ್ಮ ಇಂಟ್ರಡಕ್ಷನ್ ಕೊಟ್ಟು, ಆಮೇಲೆ ನಾವು ಏನು ಟಾಪಿಕ್ ತಗೊಂಡಿದ್ದೀವಿ ಅನ್ನೋದು ಅದನ್ನು ಹೇಳಿ, ಅದಾದಮೇಲೆ ನಮ್ಮನ್ನು ವೈವೋ ಮಾಡೋಕ್ಕೆ ಬಂದಿರುವಂಥ ಸರ್ ಅಥವಾ ಮೇಡಮ್ ಆಗಲಿ ಯಾರಾದ್ರೂ ಒಬ್ಬರು ಅವರು ಕೇಳೋ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕು. ಅದರಲ್ಲಿ ನಮಗೆ 10 ರಿಂದ 12 ಕ್ವಶನ್ ಕೇಳಿದ್ರು. ಅದರಲ್ಲಿ ನಾನು 9 ಅಟೆಂಡ್ ಮಾಡಿದೆ. ಅದೇ ಥರ ಪ್ರತಿಯೊಬ್ಬರು ನಮ್ಮ ಅಟೆಂಡೆನ್ಸಲ್ಲಿ ಎಷ್ಟು ಜನ ಇರ್ತಾರೋ ಅದೇ ಥರನೇ ಪ್ರತಿಯೊಬ್ಬರೂ ಹೋಗಿ ವೈವೋ ಮಾಡ್ತಾರೆ ಅಷ್ಟೇ. ಓಕೆ, ನನ್ನ ಹೆಸರು ಮಮತಾ, ಫೈನಲ್ ಇಯರ್ BA. ಓಕೆ, ಟಾಪಿಕ್ ಬಂದು ನಾಯಕ ನಟಿ ಪರಿಸರದ ಮಂಡಲ ಸಾಂಸ್ಕೃತಿಕ ಅಧ್ಯಯನ. ಓಕೆ, ಈ ಟಾಪಿಕ್ ಯಾಕೆ ತಗೊಂಡ್ರೆ ಹೆಚ್ಚು ಮಾಹಿತಿ ತಿಳ್ಕೊಬೇಕು ಆ ದೇವಸ್ಥಾನದ ಬಗ್ಗೆ ಅಂತ. ಅಲ್ಲಿ ತುಂಬ ಚೆನ್ನಾಗಿ ತೇರು ಎಲ್ಲರೂ ಜಾತ್ರೆಗಳು ತುಂಬ ಚೆನ್ನಾಗಿ ನಡೀತಿದ್ದಾವೆ. ನಾವು ಅಲ್ಲಿ ಏನೇನು ನಡೀತಿದ್ದಾವೆ ನಾವಿನ್ನು ಜಾಸ್ತಿ ಅಳವಡಿಸ್ಬೇಕು ನಮ್ಮ ಜೀವನದಲ್ಲಿ. ಅದಕ್ಕೆ ಹೆಡ್ಲೈನ್ ಬಂದುಬಿಟ್ಟು ಮಾಡಿದವರಿಗೆ ನೀಡಿ ಭಿಕ್ಷೆ ಎಂದು, ಕಾಯಕವೇ ಕೈಲಾಸ. My name is Tejasvi, GS ಫೈನಲ್ ಇಯರ್ BA. ಓಕೆ, ನಾಯಕ ನಟಿ ಪರಿಸರ ಅಧ್ಯಯನದ ಬಗ್ಗೆ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿ ದೊಡ್ಡ ತೇರು, ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಅಲ್ಲಿ ಆ ಕಡೆ ಎಲ್ಲ. ಅಲ್ಲಿ ಚೆನ್ನಾಗಿ ತೇರಾಗುತ್ತೆ. ಮತ್ತು ಆ ಕಡೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಜನಪದ ಜಾತ್ರೆ ಅಂತೇಳಿ ಅದನ್ನು ಕರೀತಾರೆ. ಓಕೆ, ಮತ್ತು ಅಲ್ಲಿ ಪ್ರಸಾದ ಅದೆಲ್ಲ ಕೊಡ್ತಾರೆ. ಡೈಲಿ ಪ್ರಸಾದ ಇರುತ್ತೆ. ಓಕೆ, ಕೊಡ್ತಾರೆ. ಪೂಜೆನೂ ಚೆನ್ನಾಗಿರುತ್ತೆ. ಓಕೆ, ದಿನಕ್ಕೆ 3 ಟೈಮ್ ಪೂಜೆ ಮಾಡ್ತಾರೆ. ಓಕೆ, ಮಾಡಿದಷ್ಟು ನೀಡು ಭಿಕ್ಷೆ. ಕಡಿಮೆ ಒಳ್ಳೆ ಬಿಡುವ ಪ್ರದೇಶ ಆಗಿದೆ. ಬರಡು ಭೂಮಿ ಅಂತ ಕೂಡ ಕರೀತಾರೆ. ಆದ್ರೂ ಜನ ಮಾತ್ರ ಶ್ರೀಮಂತ ಗುಣದಲ್ಲಿ ಇರೋದು. ಥ್ಯಾಂಕ್ ಯು. ಫಸ್ಟಿಗೆ ಹೋಗಾರ ಏನೋ ಒಂಥರ ಭಯ ಇದು ಇಲ್ಲ ಇತ್ತು. ಹೋಗಿ ಬಂದಮೇಲೆ ಏನೋ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಥರ ಇದಿದೆ ಸರ್ ಅವನಿಗೆ. ಈ ವೈಭವ ಬಗ್ಗೆ ನಿನಗೇನು ಅನಿಸ್ತು? ಬಂದಿರುವಂಥ ಸರ್ ಅಥವಾ ಮೇಡಮ್ ಆಗಲಿ ಅವ್ರು ನಮಗೆ ಏನು ಕೇಳ್ಬೋದು, ಏನು ಹೇಳ್ಬೋದು, ಅವ್ರು ನಮ್ಮನ್ನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲೋ, ನಾವು ಅವ್ರು ಕೇಳಿದ್ದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವೋ ಇಲ್ಲೋ ಅನ್ನೋ ಭಯ ತುಂಬಾ ಇತ್ತು. ಒಳಗಡೆ ಹೋದ ತಕ್ಷಣ ಮೇಡಮ್ ನಮ್ಮ ಹತ್ರ ಲವಲವಿಕೆಯಿಂದ ಮಾತಾಡಿರೋದಾಗಲಿ, ನಾವು ಅವ್ರ ಹತ್ರ ನರ್ವಸ್ ಆಗಿರೋದಕ್ಕೆ ಯಾಕೆ ಇಷ್ಟೊಂದು ನರ್ವಸ್ ಆಗಿಯಾ, ನಾನು ನಿಮ್ಮ ಥರದ ಸರ್ರೆ, ನಿಮ್ಮ ಥರದ್ದೇ ಮೇಡಮೇ ಅಲ್ವಾ, ನನ್ನ ಹತ್ರ ಚೆನ್ನಾಗಿ ಮಾತಾಡುವಂತ ಅಂದ ತಕ್ಷಣ ನಮಗೂ ಒಂಥರ ಖುಷಿ ಆಯಿತು. ಹಾಗಾಗಿ ಅವ್ರು ಕೇಳಿರೋ ಕ್ವಶನ್ಗೆ ನಾವು ಆನ್ಸರ್ ಮಾಡಿದ್ವಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ವಿ. ಎಷ್ಟು ಮಾರ್ಕ್ಸ್ ಕೊಡ್ಬೋದಂತ ಫೀಲಿಂಗ್? ನಾನು ಅವ್ರಿಗೆ ನಮಗೆ ಆ ಫೀಲಿಂಗ್ಸ್ ಅಂತಂದರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ನನಗಿದೆ. ಹಾಗಾಗಿ 90+ ಕೊಡ್ಬೋದು ಅಂತ ಅನಿಸಿದೆ ನನಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.